ಗುರುಜಿ, ಇನ್ನು ತುಲಾರಾಶಿಯವರ ವರ್ಷದ ಭವಿಷ್ಯ ಯಾವ ರೀತಿ ಆಗಿದೆ ಅಂತ ಗುರುಜಿ? ನೋಡಿ, ತುಲಾರಾಶಿಯವರಿಗಂತೂ ಇಡೀ ವರ್ಷ ಶನಿ ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಪ್ರವೇಶ ಮಾಡುವುದರಿಂದ ಒಂದಷ್ಟು 6ನೇ ಮನೆ ಅಂತ ಹೇಳಿದರೆ ಋಣ ರೋಗದ ವಿಚಾರದಲ್ಲಿ ತಿಳ್ಕೊಳ್ಳುವಂಥದ್ದು ಇರುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ತುಲಾರಾಶಿಯವರಿಗೆ. ಮತ್ತು ಯಾವುದೇ ಕಾರಣಕ್ಕೂ ಸಾಲ ಮಾಡೋಕ್ಕೆ ಹೋಗ್ಬೇಡಿ. ಸಾಲದಿಂದ ಒಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಸಂಪಾದನೆ ಮಾಡಿದ್ದೆಲ್ಲ ಒಂದಷ್ಟು ಸಾಲನೇ ತೀರಿಸುವಂಥದ್ದೇ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದರ ಜೊತೆಗೆ ಗುರುಗ್ರಹ ಒಂದಷ್ಟು ಜೂನ್ ತನಕನೂ ಸಹ ನಾವು ಯಾವಾಗಲೂ ಅಷ್ಟೇ ತಾರೀಕಿನ ತನಕ 9ನೇ ಮನೆಯಲ್ಲಿ ಇರೋದರಿಂದ ಒಂದಷ್ಟು ತುಲಾರಾಶಿಗೆ 9ನೇ ಮನೆ ಗುರುಬಲ ಇರುವಂಥದ್ದು ಇರುತ್ತೆ. ನವಮ ಸ್ಥಾನ ಪಿತ್ರಾರ್ಜಿತ ಆಸ್ತಿ ಅಥವಾ ತಂದೆ ಸ್ಥಾನ ಅಂತ ಹೇಳ್ತೀವಿ. ತಂದೆಯ ಬಾಂಧವ್ಯತೆ ಆಗ್ಬೋದು ಅಥವಾ ಆರೋಗ್ಯದ ಸಮಸ್ಯೆಗಳೇನಾದರೂ ಇದ್ರೇನೋ ಒಂದಷ್ಟು ನಿವಾರಣೆ ಆಗುವಂಥದ್ದು ಇರುತ್ತೆ ತಂದೆದು. ಮತ್ತು ಅದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿನೂ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳು ಇಲ್ಲಿ ಹೊಸ ವರ್ಷದಲ್ಲಿ ನಾವು ನೋಡಬಹುದಾಗಿದೆ. ಮತ್ತು ಏಪ್ರಿಲ್ ತಿಂಗಳಲ್ಲಿ 6ನೇ ಮನೆಗೆ ಶನಿ ಮತ್ತು ಕುಜ ರಾಹು ಸಂಯೋಗದಿಂದ ಭೂಮಿ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಬರಬಹುದು. ಆ ಸಂದರ್ಭದಲ್ಲಿ ಸ್ವಲ್ಪ ಭೂಮಿ ಖರೀದಿ ಮಾಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವಿಚಾರ ಇದ್ದರೆ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಮೇ 14ರ ನಂತರ ಬುಧ ಗುರು ಶುಕ್ರ ಸಂಯೋಗ ಒಂದಷ್ಟು ವ್ಯಯಸ್ಥಾನದಲ್ಲಿ ಪ್ರವೇಶ ಮಾಡಿದಾಗ ಒಂದಷ್ಟು ಖರ್ಚುಗಳು ಆದರೂ ಸಹ ಲಾಭವನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಬಿಸ್ನೆಸ್ಸಲ್ಲಿರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಆಗುವಂತಹ ಸಂದರ್ಭ ಅಲ್ಲಿ ನಾವು ನೋಡಬಹುದಾಗಿದೆ. ಮತ್ತು 11ನೇ ಮನೆಯಲ್ಲಿ ಗುರು ಗ್ರಹ ಸಂಚರಿಸುವಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಅಷ್ಟೇ ಗುರು 11ನೇ ಮನೆ ಅಂತ ಹೇಳಿದ್ರೆ ಬದಲಾವಣೆ ವಿಚಾರದಲ್ಲಿ ನಾವು ನೋಡೋಕ್ಕೆ ಹೋದರೆ ಯಾವಾಗ ಸಿಂಹರಾಶಿಗೆ ಅಕ್ಟೋಬರ್ 31ನೇ ತಾರೀಕಿಗೆ ಬದಲಾವಣೆ ಆಗುತ್ತೆ, 11ನೇ ಮನೆಯಲ್ಲಿ ಒಂದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದೇ ರೀತಿ ಒಂದಷ್ಟು ಕುಟುಂಬದಲ್ಲಿ ಸಮೇತ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಸಹ ಸಂದರ್ಭದಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಗುರು ಮತ್ತು ಕೇತು ಸಂಯೋಗ ಒಂದಷ್ಟು ಪೂಜೆ ಪುನಸ್ಕಾರಗಳು ಆಗ್ಬೋದು, ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಈ ಥರದ್ದು ಒಂದಷ್ಟು ಕೆಲಸ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ಅಕ್ಟೋಬರ್ 31ನೇ ನಂತರ ಗುರು ಬದಲಾವಣೆಯಿಂದ ಏನಾದರೂ ಬಿಸ್ನೆಸ್ಗೆ ಕೈ ಹಾಕುವಂಥವ್ರಿಗೆ ಹೆಚ್ಚು ಲಾಭವನ್ನು ತಂದು ಕೊಡುವಂಥದ್ದು ಇರುತ್ತೆ. ಆ ಸಂದರ್ಭದಲ್ಲೇ ಒಂದಷ್ಟು ಶುಭ ಕಾರ್ಯಗಳು ಸಹ ನಡೆಯುತ್ತೆ. ಯಾಕಂದರೆ ವರ್ಷದ ಪ್ರಾರಂಭದಲ್ಲೇ ಗುರು 9ನೇ ಮನೆಯಲ್ಲಿ ಇದ್ದಾಗ ಒಂದಷ್ಟು ಜೂನ್ 1ನೇ ತಾರೀಕುವರೆಗೂ ಚೆನ್ನಾಗಿರುವಂಥದ್ದು ಇರುತ್ತೆ. ನಂತರ ಒಂದು 4-5 ತಿಂಗಳು ಗುರು ಬದಲಾವಣೆಯಿಂದ ಏನೂ ಅಷ್ಟು ಕೆಲಸಗಳು ಆಗೋದಿಲ್ಲ. ಯಾವಾಗ ಅಕ್ಟೋಬರ್ 31ನೇ ತಾರೀಕಿಗೆ 11ನೇ ಮನೆ ಗುರು ಬದಲಾವಣೆ ಆದ ನಂತರ ಒಂದಷ್ಟು ಶುಭ ಕಾರ್ಯಗಳು ಆಗ್ಬೋದು, ಮನೆ ಗೃಹ ಪ್ರವೇಶ ಅಥವಾ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡುವಂಥದ್ದು, ವಿವಾಹ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ಈ ಥರದ್ದು ಒಂದಷ್ಟು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ನಂತರ ವರ್ಷದ ಪ್ರಾರಂಭ ಹಂತದಲ್ಲಿ ಅಂದರೆ ನಮಗೆ 2027 ಜನವರಿ ಫೆಬ್ರವರಿಲಿ ಹೇಗಿರುತ್ತೆ ಅನ್ನುವಂಥದ್ದು ನಾವು ನೋಡೋಕೆ ಹೋದರೆ ಆ ಸಂದರ್ಭದಲ್ಲಿ ಏನಾದರೂ ಆಸ್ತಿ ವಿಚಾರದಲ್ಲಿ ಏನಾದರೂ ಅನುಕೂಲ ಆಗುವಂಥದ್ದು ಇರುತ್ತೆ. ಏನಾದರೂ ಭಾಗಗಳು ಮಾಡಿಕೊಳ್ಳುವಂಥದ್ದು ಅಥವಾ ಆಸ್ತಿ ಖರೀದಿ ಮಾಡುವಂಥದ್ದು, ಒಂದಷ್ಟು ಭೂಮಿ ಖರೀದಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.